ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ರಕ್ಷಾ ಕಟೀಲ್. ಇವತ್ತೊಂದು ಮಧ್ಯಾಹ್ನಕ್ಕೆ ಚಿಕನ್ ದಮ್ ಬಿರಿಯಾನಿ ರೆಸಿಪಿ ಮಾಡುವ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ಮೊದಲಿಗೆ ಒಂದು ಮ್ಯಾರಿನೇಷನ್ ಈಗ ರೆಡಿ ಮಾಡುವ. ಮೊದಲಿಗೆ ಚಿಕನನ್ನು ಒಂದು ತೊಳೆದು ತಗೊಂಡಿದ್ದೇನೆ. ನೋಡಿ 1 kg ಅಷ್ಟುಂಟು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಕೂಡ ಹಾಕುವ. ಸ್ವಲ್ಪ ತೆಗೆದಿಡಬೇಕು. ನಂತರ ಇದಕ್ಕೆ ಹಸಿಮೆಣಸಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ಒಂದು ಪೇಸ್ಟ್ ಅದನ್ನು ಕೂಡ ಹಾಕ್ತಿದ್ದೇನೆ. ನಂತರ 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ, ಸ್ವಲ್ಪ ಅರಶಿನ ಹುಡಿ, ನಂತರ ಸ್ವಲ್ಪ ಫ್ರೈಡ್ ಆನಿಯನ್ ಕೂಡ ಹಾಕಬೇಕು ಇದಕ್ಕೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕಿ, ಇಲ್ಲದ್ರೆ ಬೇಡ. ನಾನು ಸ್ವಲ್ಪ ಹಾಕಿದ್ದೇನೆ. ನಂತರ ಸ್ವಲ್ಪ ಗರಂ ಮಸಾಲೆಗಳನ್ನು ಕೂಡ ಹಾಕುವ. ಸ್ವಲ್ಪ ಪಲಾವ್ ಎಲೆ, ಸ್ಟಾರ್, ಏಲಕ್ಕಿ, ಲವಂಗ, ಚಕ್ಕೆ ಅದನ್ನೆಲ್ಲ ಹಾಕಬೇಕು ಸ್ವಲ್ಪ ಸ್ವಲ್ಪ. ನಂತರ ಒಂದು ಅರ್ಧ ಭಾಗದಷ್ಟು ಲಿಂಬೆ ಹುಳಿ ರಸ ಕೂಡ ಹಾಕಿ. ಸ್ವಲ್ಪ ಗಟ್ಟಿ ಮೊಸರನ್ನು ಕೂಡ ಹಾಕಬೇಕು ಇದಕ್ಕೆ. ನಾನಿಲ್ಲಿ 1 ಕಪ್ ಅಷ್ಟು ತಗೊಂಡಿದ್ದೇನೆ. ನಂತರ ಕೊನೆಯದಾಗಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ನಂತರ ಉಪ್ಪು ಕೂಡ ಸೇರಿಸಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಮ್ಯಾರಿನೇಷನನ್ನು ತೆಗೆದಿಡಬೇಕು. ಸ್ವಲ್ಪ ಹೊತ್ತು ಎಳ್ಕೊಳ್ಳಿ ಇದು. ನಂತರ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡುವ. ನೋಡಿ, ಇಲ್ಲಿ ಸ್ವಲ್ಪ ಸೋಂಪು ಕಾಳು, ಕೊತ್ತಂಬರಿ ಬೀಜ, ಜೀರಿಗೆ, ಗಸಗಸೆ, ಸ್ವಲ್ಪ ಸ್ಪೈಸಸ್ ಅಂದರೆ ಗರಂ ಮಸಾಲೆಗಳನ್ನು ಕೂಡ ತಗೊಂಡಿದ್ದೇನೆ. ಇದನ್ನು ಹುರಿಬೇಕು ಕರೆಕ್ಟಾಗಿ. ಇದನ್ನೊಮ್ಮೆ ಸಣ್ಣ ಉರಿಯಲ್ಲಿ ಹುರಿಯುವ. ಇದೀಗ ಆಯಿತು ಹುರಿದು. ಇದನ್ನೊಂದು ಪೌಡರ್ ಮಾಡಿ ತಗೊಂಡು ಬರುವ. ಈಗ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಕೂಡ ಸೇರಿಸಿದ್ದೇನೆ, ಒಟ್ಟಿಗೆ ಗ್ರೈಂಡ್ ಮಾಡಿ ತರಬೇಕು. ನಂತರ ಅನ್ನಕ್ಕೆ, ಈ ಬಿರಿಯಾನಿ ರೈಸ್ ಅನ್ನಕ್ಕೆ ನೀರು ಕೂಡ ಇಟ್ಟಿದ್ದೇನೆ. ಅದಕ್ಕೆ ಏನು ಹಾಕಬೇಕು ಅಂತ ಹೇಳಿದರೆ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಚಕ್ಕೆ, 1 ಪಲಾವ್ ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲವಂಗ, ಸ್ವಲ್ಪ ಸೋಂಪು ಕಾಳು ಕೂಡ ತಗೊಂಡಿದ್ದೇನೆ. ಇದನ್ನೆಲ್ಲ ಹಾಕಿ ನೀರು ಬಿಸಿ ಆದ ನಂತರ ಇದನ್ನೆಲ್ಲ ಹಾಕಬೇಕು. ನಂತರ ಸ್ವಲ್ಪ ಇದು ಕರಿಮೆಣಸು ಕೂಡ ಹಾಕಿದ್ದೇನೆ ಇದಕ್ಕೆ. ಈರುಳ್ಳಿ ಕೂಡ ಹಾಕ್ಬೋದು, ನಾನಿಲ್ಲಿ ಹಾಕಲಿಲ್ಲ ನೋಡಿ. ನಂತರ ಸ್ವಲ್ಪ ಗೇರು ಬೀಜ ಸಹ ಹಾಕಿದ್ದೇನೆ. ಎಲ್ಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ಉಪ್ಪು ಕೂಡ ಹಾಕಿಕೊಂಡಿದ್ದೇನೆ, ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನೋಡಿ, ಈಗ ನೀರು ಕುದೀತಾ ಬರ್ತದೆ. ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೇನೆ, ಯಾಕಂದರೆ ಸ್ವಲ್ಪ ಉದುರಾಗಿ ಬರ್ತದೆ ಅನ್ನ ಹಾಗೆ. ನಂತರ ನಾವು ನೆನೆಸಿ ಇಟ್ಟಂತಹ ಬಿರಿಯಾನಿ ರೈಸನ್ನು ಕೂಡ, ಬಾಸುಮತಿ ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕಬೇಕು. ಇಲ್ಲಿ ನಾನು ನೀರು ಕುದಿದ ನಂತರವೇ ಹಾಕಿದ್ದೇನೆ.
ನಂತರ ನೋಡಿ ಇದು ಕುದೀತಾ ಉಂಟು. ಈಗ ಒಂದು 8 ನಿಮಿಷ ಆದ ನಂತರ, 10 ನಿಮಿಷ ಕೂಡ ಬೇಡ, ಇದು 8 ನಿಮಿಷ ನೋಡಿ ಹೀಗೆ ಬರ್ತದೆ ಅಕ್ಕಿ ಬೆಂದು. ಅನ್ನ ಈ ರೀತಿಯಾಗಿ ಬಂದಿದೆ ನೋಡಿ, ಇಷ್ಟೇ ಸಾಕಾಗ್ತದೆ. ಇಲ್ಲದಿದ್ದರೆ ಜಾಸ್ತಿ ಬೆಂದೇ ಹೋಗ್ತದೆ. ಇದನ್ನೊಮ್ಮೆ ಬಸಿದಿಟ್ಕೊಳ್ಳುವ. ನಂತರ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಚಿಕನನ್ನು ಕೂಡ ಬೇಯಲಿಕ್ಕೆ ಇಡಬೇಕೀಗ. ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ ಇದಕ್ಕೆ. ನಂತರ ಒಂದು 3 ದೊಡ್ಡ ಈರುಳ್ಳಿಯನ್ನು ಕೂಡ ಹಾಕಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ನಂತರ ಒಂದು ಟೊಮೆಟೊ ಹಣ್ಣನ್ನು ಕೂಡ ಹಾಕಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡುವ. ನಂತರ ಆಗಲೇ ತೆಗೆದಿಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಹಾಗೆ ಗ್ರೀನ್ ಮಸಾಲವನ್ನು ಸ್ವಲ್ಪ ಇತ್ತು, ಅದು ಕೂಡ ಹಾಕಿದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ 1 ಟೀ ಸ್ಪೂನಷ್ಟು ಅರಶಿನ ಮತ್ತು ಮಸಾಲೆ ಪದಾರ್ಥಗಳನ್ನು ರುಬ್ಬಿ ತಂದಿರುವ ಡ್ರೈ ಮಸಾಲೆ ಪದಾರ್ಥಗಳನ್ನು ಕೂಡ ಇದಕ್ಕೆ ಹಾಕಬೇಕು. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ನಂತರ ಮ್ಯಾರಿನೇಷನ್ ಮಾಡಿಟ್ಟಂತಹ ಚಿಕನನ್ನು ಕೂಡ ಇದಕ್ಕೆ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ ಎಲ್ಲವನ್ನು ಹಾಕಿ. ನೋಡಿ ಮಿಕ್ಸ್ ಮಾಡಿ ಆಯಿತು. ಈಗ ಒಂದು ಅರ್ಧ ಭಾಗದಷ್ಟು ಲಿಂಬೆ ಹುಳಿಯನ್ನು ಕೂಡ ಇದಕ್ಕೆ ಹಾಕ್ತಿದ್ದೇನೆ, ನೀರನ್ನು. ನಂತರ ಸ್ವಲ್ಪ ಹೊತ್ತು ಬೇಯಲಿ ಇದು. ನೋಡಿ ಈಗ ಬೆಂದಾಯ್ತಿದ್ದು. ನಂತರ ಈಗ ದಮ್ ಬಿರಿಯಾನಿಗೆ ಒಮ್ಮೆ ರೆಡಿ ಮಾಡುವ. ನೋಡಿ ಫಸ್ಟಿಗೆ ಇಲ್ಲಿ ನಾವು ಬೇಯಿಸಿ ತಗೊಂಡಿದ್ದಂತಹ ಚಿಕನನ್ನು ಹಾಕಿಕೊಳ್ಬೇಕು ಒಂದು ಪಾತ್ರೆಗೆ. ಇದು ಸ್ವಲ್ಪ ಗ್ರೇವಿ ಥರವೇ ಬಂದಿದೆ, ಆದರೆ ಕೊನೆಯದಾಗಿ ಇದೆಲ್ಲ ಡ್ರೈ ಆಗ್ತದೆ. ಫಸ್ಟ್ ಸ್ಟೆಪ್ ಚಿಕನನ್ನು ಹೀಗೆ ಹಾಕಿಟ್ಕೊಳ್ಬೇಕು. ನಂತರ ಅರ್ಧ ಬೆಂದ ಅನ್ನವನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ನೋಡಿ ಉದುರಾಗಿ ಬರಬೇಕು ಅನ್ನ, ಇಲ್ಲದಿದ್ದರೆ ಅದು ಗಂಟುಗಳಾಗಿ ಹಿಡಿದು ಎಲ್ಲ ಅಂಟಿಕೊಳ್ತದೆ. ನಂತರ ಸ್ವಲ್ಪ ತುಪ್ಪ ಸೇರಿಸಿಕೊಳ್ಳುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳುವ. ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 2 ಕೂಡ. ಇನ್ನು ಫ್ರೈಡ್ ಆನಿಯನ್ ಕೂಡ ಹಾಕಬೇಕು, ಹುರಿದ ನೀರುಳ್ಳಿಯನ್ನು. ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ಇನ್ನೊಮ್ಮೆ ಈ ಚಿಕನ್ ಗ್ರೇವಿಯನ್ನು ಹಾಕಿಕೊಳ್ಳುವ. ನಂತರ ನೋಡಿ ಅನ್ನವನ್ನು ಕೂಡ ಹಾಕಿಕೊಳ್ತಿದ್ದೇನೆ.
ಇದು 2 ಸಲಕ್ಕೆ ಆಗಿದೆ ನೋಡಿ, ಕರೆಕ್ಟಾಗಿ ಬಂದಿದೆ. ನಂತರ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕೂಡ ಹಾಕಿಕೊಳ್ಳುವ. ಇದಕ್ಕೆ ಕಲರ್ ಕೂಡ ಯಾವುದು ಆ್ಯಡ್ ಮಾಡಲಿಲ್ಲ ನಾನು, ಫುಡ್ ಕಲರನ್ನು. ಇಲ್ಲಿ ಸ್ವಲ್ಪ ಫ್ರೈಡ್ ಆನಿಯನ್ ಕೂಡ ಹಾಕಿಕೊಳ್ತಿದ್ದೇನೆ. ನಂತರ ಕೇಸರಿ ನೀರನ್ನು ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಿದ್ದೇನೆ. ಫುಡ್ ಕಲರ್ ಯಾವುದು ಹಾಕಲಿಲ್ಲದ ಕಾರಣ ಇದನ್ನು ತಗೊಂಡಿದ್ದೇನೆ. ನಂತರ ಕೊನೆಯದಾಗಿ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಬೇಕು. ನೋಡಿ ಇದೀಗ ಆಯಿತು. ಇದಕ್ಕೊಮ್ಮೆ ಬಾಳೆ ಎಲೆಯನ್ನು ಮುಚ್ಚಿ ನಂತರ ಒಂದು ಬಾಯಿ ಇಟ್ಟು ಗಟ್ಟಿಯಾಗಿ ಒಂದು ಬಟ್ಟೆಯಲ್ಲಿ ಮುಚ್ಚಿ ಇಡಬೇಕು. ಇದನ್ನು ನೋಡಿ ಈ ರೀತಿಯಾಗಿ ಇಟ್ಟಿದ್ದೇನೆ. ಈಗ ಒಂದು 10 ನಿಮಿಷದ ನಂತರ ರೆಡಿ ಆಯಿತು ನೋಡಿ. ಈಗ ಹೇಗೆ ಬಂದಿದೆ ಅಂತ ನೋಡುವ ಒಮ್ಮೆ. ನೋಡಿ ಕರೆಕ್ಟಾಗಿ ಬಂದಿದೆ. ಅನ್ನ ಕೂಡ ಕರೆಕ್ಟಾಗಿ ಬೆಂದಿದೆ ನೋಡಿ. ಈಗ ಒಮ್ಮೆ ತೆಗೆದು ಹಾಕುವ ಸರ್ವಿಂಗ್ ಬೌಲ್ಗೆ. ನೋಡಿ ಆಗ ಚಿಕನ್ ಗ್ರೇವಿ ಥರ ಇತ್ತು, ಈಗೆಲ್ಲ ಡ್ರೈ ಆಗಿದೆ, ಕರೆಕ್ಟಾಗಿ ಬಂದಿದೆ ಕೂಡ. ಇಷ್ಟೇ ಹದಕ್ಕೆ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇನ್ನು ಊಟದ ಸಮಯ, ಇದು ರೆಡಿಯಾದ ತಕ್ಷಣ ಇನ್ನು ಊಟ ಮಾಡೋದು. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತದೆ. ಮತ್ತು ಒಂದು ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಎಲ್ಲರಿಗೂ ಶುಭ ದಿನ.